ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ UGCET 2024 ಸ್ಟೂಡೆಂಟ್ಸ್ ನೋಡ್ತಿದ್ರ ಅವರೆಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಇವಾಗ ಏನಪ್ಪ ಅಂತಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ನಿಮಗೆ ಟೈಮ್ ಇದೆ, ಬೇಜಾನಿದೆ, ಬಟ್ ನನಗೆ ಜಾಸ್ತಿ ಟೈಮ್ ಇಲ್ಲ. ಸೊ ಹಾಗಾಗಿಬಿಟ್ಟು ಇವಾಗೇನು ನೋಡಿರಿ, ಜಾಸ್ತಿ ಜನ ಕ್ವಶನ್ ಕೇಳ್ತಾ ಇದ್ರಿ. ಯಾಕಂತಂದರೆ ನಾನು ನಿನ್ನೆಯಿಂದ ಏನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಏನಕ್ಕೆ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮ್ಗೇನು ಅಪ್ಡೇಟ್ ಬಂದಿಲ್ಲ. ಓಕೆ, ಕಡೆಯಿಂದ ನಿಮಗೆ KCET ಸ್ಟೂಡೆಂಟ್ಸ್ಗೆ ಏನು ಬಂದಿಲ್ಲ, ಬಟ್ ಬೇರೆಯವರಿಗೆಲ್ಲ ಬಂದೈತೆ. ಓಕೆ, PGCET ಮತ್ತು ನೀಟ್ ಅವರು ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಬಂತು. ಅದನ್ನೆಲ್ಲನೂ ಕೂಡ ಹೇಳ್ಬೋದಿತ್ತು, ಬಟ್ ನಾನು ಹೇಳ್ತಿರೋದು KCET ಸ್ಟೂಡೆಂಟ್ಸ್ಗೆ ಓನ್ಲಿ ಅಂತ ಹೇಳ್ತಿದ್ದೆ. ಸೊ ಹಂಗಾಗ್ಬಿಟ್ಟು KCET ಸ್ಟೂಡೆಂಟ್ಸು ಕೂಡ ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದೇನಂತಂದರೆ ಕೆಲವೊಂದಿಷ್ಟು ಕ್ವಶನ್ ಕೂಡ ಆನ್ಸರ್ ಮಾಡ್ತೀನಿ. ಅಂತಂದರೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತದೆ, ಆ್ಯಂಡ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದೆಲ್ಲನೂ ಕೂಡ ಹೇಳ್ತಿದ್ರಿ. ಸೊ ಹಂಗಾಗ್ಬಿಟ್ಟು ಇವಕ್ಕೆಲ್ಲನೂ ಕೂಡ ಆನ್ಸರ್ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಮೋರ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಯಾಕಂತಂದರೆ ನಾವು ಕೆಲವೊಂದಿಷ್ಟು ಮೋಟಿವೇಟ್ ಆಗ್ಬೇಕಂತಂದರೆ ನೀವು ಕೂಡ ಒಂದು ಲೈಕ್ಸಿಂದ ನಾವು ಏನಾದರೂ ಅಪ್ಡೇಟ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಸರಿ, ಇವಾಗ ಏನಂತಂದರೆ ವಿಷಯಕ್ಕೆ ಬರೋದಂತಂದರೆ ನೋಡಿರಿ, ನಿಮಗೆ ಏನಪ್ಪ ಮೊದಲು ನೀಟ್ ಅವ್ರಿಗೆ ಏನು ಅಪ್ಡೇಟ್ ಅಂತಂದರೆ ನೋಡಿರಿ, ಇವಾಗ ಏನಾಗಿದೆ ಅಂತಂದರೆ ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಏನು ಸ್ಟಾರ್ಟ್ ಆಗ್ತದೆ. ಲೈಕ್ ಏನಂತಂದರೆ MCC ಕೌನ್ಸ್ಲಿಂಗ್ ಏನು ನಡೀತದ. MCC ಮೀನ್ಸ್ ಅಂತಂದರೆ ಅದು ಸಪ್ರೇಟಾಗಿ ನಡೀತದೆ ನೀಟ್ ಅವ್ರಿಗೆ. ಸೊ ಹಂಗಾಗಿಬಿಟ್ಟು ಆ ಒಂದು ಕೌನ್ಸ್ಲಿಂಗು ಜುಲೈ 3rd ವೀಕ್ವರೆಗೂ ಹಾಕೋರೆ. ಅದು ಹೇಗೆ ನಮ್ಮ KCET ಸ್ಟೂಡೆಂಟ್ಸ್ಗೆ ಅಫೆಕ್ಟ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅದು ಜುಲೈ 3rd ವೀಕ್ ಹಾಕೋಕ್ಕೂ ನಮ್ಮ KCET ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ನೋಡಿರಿ, ಅವರು DD ಚಂದನದಲ್ಲಿ ನೋಡಿ ಎಷ್ಟು ಜನ ಲೈವ್ ನೋಡಿದಾರೋ ಗೊತ್ತಿಲ್ಲ. ಚಂದನ್ ಟಿವಿಯಲ್ಲಿ ಲೈವ್ ಬಂದಾಗ ಅವರು ಹೇಳಿದಾರೆ, ಓಕೆ ಅವ್ರು MCC ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದ ಮೇಲೆ ಓಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೇಳಿದ್ರು, ಹೇಳಿದ್ರಂತಲ್ಲ, ಹೇಳಿದ್ರು ಕೂಡ. ಹಂಗಾಗಿಬಿಟ್ಟು ನಮ್ಗೇನು ಎಫೆಕ್ಟ್ ಆಗುತ್ತೆ. ಓಕೆ, ನಮಗೆ ನೀಟು ಮತ್ತು KCET ಎರಡು ಕಂಬೈಂಡ್ ಮಾಡಿಬಿಟ್ಟು ಏನಾಗ್ತದೆ ಅಂತಂದರೆ ನಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಇನ್ನೂ ಕೂಡ ನೀಟು ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಓಕೆ, ನೆನ್ಪಿಟ್ಕೋಬೇಕು, ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಅವ್ರದ್ದು ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸು ಕೂಡ ಅವ್ರಿಗೆ ಇನ್ನೂ ಕೂಡ ತಲುಪಿಲ್ಲ. ಸೊ ಹಂಗಾಗ್ಬಿಟ್ಟು ಇದನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು KCET ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾತಂದರೆ ಇದನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು KCET ಸ್ಟೂಡೆಂಟ್ಸ್ ಇವಾಗ ಫೈನಲಾಗಿ ಏನು ಹೇಳೋಕ್ಕೆ ಬರ್ತಿದ್ದೀನಿ ಅಂತಂದರೆ ನಿಮಗೆ ನೋಡಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ನೋಡಿರಿ, KV ವೆಬ್ಸೈಟಲ್ಲಿ ಬಂದ ತಕ್ಷಣ ಇಲ್ಲಿ 3 ಡಾಟ್ಸ್ ಕಾಣಿಸ್ತದೆ, ಇಲ್ಲಿ ಪ್ರವೇಶ ಅಂತ ಕಾಣಿಸ್ತದೆ. UGCET 2024 ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಮತ್ತು ಕೆಲವೊಂದಿಷ್ಟು ಬೇರೆ ಇದ್ರು ನೋಡಿರಿ, ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರೆಲ್ಲ ನಡೀತು ಅಂತ ಹೇಳಿದ್ರು ನೋಡಿರಿ, ಅವ್ರದ್ದೆಲ್ಲನೂ ಕೂಡ ಇಲ್ಲೇ ಒಂದು ಲಿಂಕ್ ಬರ್ತದೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊತೀರಾ. ಓಕೆ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದೇನೋ ಸದ್ಯದಲ್ಲ ಬಿಡ್ತಾರೆ, ಅದ್ರ ಬಗ್ಗೆ ಡೋಂಟ್ ವರಿ. ಬಟ್ ನಿಮಗೆ ಫೀಸ್ ಸ್ಟ್ರಕ್ಚರು ಮತ್ತು ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಆ್ಯಂಡ್ ಫಸ್ಟ್ ರೌಂಡ್ ಫುಲ್ ಶೆಡ್ಯೂಲು ಇದೆಲ್ಲ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಎಲ್ಲನೂ ಕೂಡ ಒಂದು ಶೆಡ್ಯೂಲಲ್ಲಿ ಇರ್ತದೆ. ಓಕೆ, ಬಿಫೋರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಅಂತ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಒಂದು 2 to 3 ಡೇಸ್ ಮುಂಚೆನೇ ಏನು ಮಾಡ್ತಾರೆ, ಒಂದು ಶೆಡ್ಯೂಲನ್ನ ಬಿಟ್ಬಿಡ್ತಾರೆ, ಯಾವಾಗ ಏನೇನು ಇರ್ತದೆ ಅಂತಂದು. ಅದು ಬರಬೇಕಂದ್ರೆ ಲೇಟ್ ಆಗ್ತದೆ. ಇದು ಅಪ್ ಟು ಯಾವಾಗ ಆಗುತ್ತೆ ಅಂತಂದರೆ ಅವರೇ ಹೇಳಿದ್ದಾರೆ MCC ಕೌನ್ಸಿಲಿಂಗ್ 3rd ವೀಕಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಓಕೆ, ಆಗುತ್ತೆ ಅಂತ ಹೇಳಿದ್ದಾರೆ. ಮೀನ್ಸ್ 3rd ವೀಕಲ್ಲಿ ಅವರು ಸ್ಟಾರ್ಟ್ ಮಾಡಿದರೆ ಕೌನ್ಸಿಲಿಂಗ್ ಸ್ವಲ್ಪ ಪ್ರೋಗ್ರೆಸ್ ನಡೆದರೆ ಇಟ್ ಮೀನ್ಸ್ ಏನಂತಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಬಿಟ್ಟು ಒಂದು ಮಾರ್ಕ್ ಅಲಾಟ್ಮೆಂಟ್ವರೆಗೂ ಕೂಡ ಅದು ಹೋಯ್ತು ಅಂತಂದರೆ ಅವಾಗ ನಮ್ಮದು ಏನಾಗುತ್ತೆ ಅಂತಂದರೆ ಅವಾಗೇನು ಮೇ ಬಿ ಶೆಡ್ಯೂಲ್ ಬಿಡೋ ಚಾನ್ಸಸ್ ಜಾಸ್ತಿ ಐತೆ. ಅಂತಂದರೆ ಇವಾಗ ಏನು ಫೈನಲ್ ಆಗಿ ಹೇಳೋದು ನಿಮಗೆ 3rd ವೀಕ್ ಅನ್ನುವಷ್ಟರಲ್ಲಿ ಅಥವಾ 3rd ವೀಕ್ ಆಗಿ 1 2 ಡೇಸ್ 3 ಡೇಸ್ ಅನ್ನುವಷ್ಟರಲ್ಲಿ ನಮ್ಮ ಒಂದು ಏನಾದರೂ ಒಂದು ಶೆಡ್ಯೂಲ್ ಬರೋ ಚಾನ್ಸಸ್ ಜಾಸ್ತಿ ಐತೆ. ಇಷ್ಟು ಲೇಟ್ ಆಗುತ್ತೆ ಅಂತಂದ್ರೆ ಖಂಡಿತ ಲೇಟ್ ಆಗೋ ಎಲ್ಲ ಲಕ್ಷಣಗಳು ಕೈಯಲ್ಲಿ ಕಾಣ್ತದವ. ಓಕೆ, ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಕೂಡ ಕಂಪ್ಲೀಟಾಗಿ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಎಷ್ಟು ಹುಡುಗರದ್ದು ಹಂಗಾಗಿದ್ದಾವೆ. ಸೊ ಇದೇ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಿಡ್ತೀನ ಅಂತ ಹೇಳಿದ್ರೆ ಹೊರತು ಅವ್ರನ್ನೇ ಬಿಟ್ಟಿಲ್ಲ. ಓಕೆ, ಅದನ್ನು ಕೂಡ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಇನ್ನೂ ಸ್ವಲ್ಪ ದಿನ ಆಗ್ಬೋದು. ಆ್ಯಂಡ್ ಅದಾದ ನಂತರ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಎಲ್ಲ ಕಾಲೇಜಸ್ಸು ಇನ್ನೂ KIಗೆ ಬಂದು ಸಬ್ಮಿಟ್ ಆಗಿಲ್ಲ. ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ಎಲ್ಲ ಕಾಲೇಜ್ನವರು ಬಂದು KIದವ್ರಿಗೆ ಸಬ್ಮಿಟ್ ಮಾಡಬೇಕು. ಓಕೆ, ಬಟ್ ಅದನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗಿರಲಿಕ್ಕಿಲ್ಲ. ಓಕೆ, ಇದು ಇನ್ನೂ ಕೂಡ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ತದೆ. ಅಂದರೆ ಆಪ್ಷನ್ ಎಂಡ್ ಯಾವಾಗ ಅಂತಂದರೆ ಫಸ್ಟ್ ರೌಂಡ್ ಜುಲೈ 3rd ವೀಕ್ ಆದಮೇಲೆ ಮೇ ಬಿ ನಮ್ಮದು ಅಂದರೆ ಈ ಮಂತ್ ಎಂಡಿಂಗ್ ಏನಾದರೂ ಆಗೋ ಚಾನ್ಸಸ್ ನನಗೆ ಅನ್ನಿಸ್ತಾ ಇದ್ದಪ್ಪ. ನಾನು ಇದೇ ನೀನೇ ದೊಡ್ಡದಂತ ಹೇಳ್ಕೊಬೇಡ್ರಿ. ಯಾಕಂದರೆ MCC ಕೌನ್ಸ್ಲಿಂಗ್ ಅವ್ರು ಹೇಳಿದಾರಪ್ಪ, DD ಚಂದನದಲ್ಲಿ ಅವರೇ ಹೇಳಿದಾರೆ MCC ಕೌನ್ಸ್ಲಿಂಗ್ ಸ್ವಲ್ಪ ಸ್ಟಾರ್ಟ್ ಆಗಿದ್ದಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಬೇಸ್ ಮೇಲೆ ಹೇಳಿದೆ ಹೊರತು ನಾನಾಗೇನು ಹೇಳ್ತಿಲ್ಲ. ಹಾಗೆ ಆಗೋ ಚಾನ್ಸಸ್ ಜಾಸ್ತಿ ಐತೆ. ಅಂದ್ ಇನ್ನೊಂದು ನೆನ್ಪಿಡಬೇಕು, ನೀವು KI ಏನಾದರೂ ಅಡ್ಮಿಷನ್ ಮಾಡಿಸ್ತಿದ್ದೀರ ಅಂತಂದರೆ ನೀವು ಪೇಷನ್ಸ್ ಅನ್ನೋದು ಜಾಸ್ತಿ ಕಲಿಬೇಕು ನಮ್ಮ KIದಲ್ಲಿ. ಯಾಕಂದರೆ ಹೋದ ವರ್ಷವೂ ಕೂಡ ಒಂದು ರಿಸಲ್ಟ್ ಬಿಟ್ಟು 2 ಮಂತ್ಸ್ ಆಗಿದ್ಮೇಲೆ ಏನೇನೋ ಆಯ್ತದೆ. ಓಕೆ, ಲೇಟ್ ಆಗ್ತದೆ, ವರ್ಷವೂ ಕೂಡ ಲೇಟ್ ಆಗ್ತದೆ. ಆ್ಯಂಡ್ ಅಂದರೆ ಸೆಪ್ಟೆಂಬರ್ಗೆ ಏನಾಗಿತ್ತು ಅಂತಂದರೆ ಸೆಪ್ಟೆಂಬರ್ಲಿ ಕೌನ್ಸ್ಲಿಂಗ್ ಎಂಡ್ ಆಗಿತ್ತು ಅಂತಂದರೆ ಇನ್ನೂ ಕೂಡ ಎಲ್ಲಿದ್ದೀರ ನೀವು. ಓಕೆ, ಇವಾಗ ಇನ್ನೂ ಜುಲೈದಲ್ಲಿದ್ದೀರ ಅಂದರೆ ಆಗಸ್ಟ್ ಇದೆ.
ಅಂತಂದರೆ ಇನ್ನೂ ಕೂಡ ಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತದೆ. ಆ್ಯಂಡ್ ಅಲ್ಲಿವರೆಗೂ ನಿಮಗೆ ಮನೇಲಿ ಕೂರಕ್ಕೆ ಬೇಜಾರು ಆಗಿರ್ತದೆ ಖಂಡಿತ. ಇವಾಗ ಸ್ವಲ್ಪ ಎಲ್ಲಾದರೂ ಟ್ರಿಪ್ ಅಡ್ಡಾಡ್ತಾರ, ಓಕೆ ಅಡ್ಡಾಡ್ರಿ. ಯಾಕಂತಂದ್ರೆ ಮುಂದೆ ನೀವು ಕಾಲೇಜ್ ಲೈಫ್ ಬಂದ ತಕ್ಷಣ ಎಲ್ಲೂ ಕೂಡ ಅಡ್ಡಾಡೋಕ್ಕೆ ಚಾನ್ಸ್ ಸಿಗಲ್ಲ ಅನ್ಕೊತೀನಿ. ಸ್ವಲ್ಪ ಅಡ್ಡಾಡ್ರಿ. ಆ್ಯಂಡ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕೇಳಿದ್ರಿ ಕೆಲವೊಂದಿಷ್ಟು ಹುಡುಗರು. ನೋಡಿರಿ, ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಮುಗಿಬೇಕು. ಓಕೆ, ನೀವು ಗೌರ್ಮೆಂಟ್ ಕಾಲೇಜ್ ಏನಾದರೂ ಅಡ್ಮಿಷನ್ ಮಾಡ್ಕೊಂಡಿರೋದಂತಂದರೆ ಕ್ಲಾಸಸ್ ಅಂತೂ ಎಲ್ಲೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಾರ್ಟ್ ಆಗಿಲ್ಲ. ಯಾಕಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಬರೋದೇ ಕೇತ್ರೋ ಎಲ್ಲನೂ. ಸೊ ಹಂಗಾಗಿಬಿಟ್ಟು ಕೇತ್ರೋನೇ ಬರೋ ಕಾರಣ ಅದೇನಾಗ್ತದೆ ಅಂದರೆ ಸೆಕೆಂಡ್ ರೌಂಡ್ ಆದರೂ ಮುಗಿಬೇಕು. ಅಟ್ಲೀಸ್ಟು ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಅವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಪ್ರೈವೇಟಲ್ಲಂತೂ ಕೇಳ್ರಿ, ಮ್ಯಾನೇಜ್ಮೆಂಟ್ ಸೀಟ್ ಅವರು ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅಂತೂ ಹೇಳೋಕ್ಕಾಗಲ್ಲ, ಆಗಸ್ಟಿಂದನೇ ಸ್ಟಾರ್ಟ್ ಆಗ್ಬೋದು ಕ್ಲಾಸಸ್ ಎಲ್ಲ ಅವ್ರಿಗೆ. ನೀವು ಭಯ ಪಡಬೇಡ್ರಿ. ಓಕೆ, ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಡ್ಮಿಷನ್ ಮಾಡ್ಕೊಂಡು ಕ್ಲಾಸ್ ಸ್ಟಾರ್ಟ್ ಆಗಿದಾವೆ, ನಮ್ದು ಲೇಟ್ ಆಗ್ತದೆ ಅದನ್ನೆಲ್ಲ ತಲೆಯಲ್ಲಿ ಬಿಡ್ರಿ. ಕೇತ್ರೋ ಸೀಟ್ ತೊಗೊತಿದ್ದಾರೆ ತೊಗೋರಿ. ಹೇಳಿದ್ನಲ್ವ, ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ ಆಗಲಿ. ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಗೌರ್ಮೆಂಟ್ ಕಾಲೇಜಲ್ಲಂತೂ ಸ್ಟಾರ್ಟ್ ಆಗೋಲ್ಲ, ಪ್ರೈವೇಟಲ್ಲಂತೂ ಸ್ಟಾರ್ಟ್ ಆಗ್ತವೆ. ಅದ್ರ ಬಗ್ಗೆ ವರಿ ಬೇಡ. 1 ಮಂತ್ ಲೇಟಾಗಿ ಹೋಗ್ತೀರಾ ನೀವು ಅಷ್ಟೇ. 1 ಮಂತ್ ಲೇಟಾಗಿ ಹೋದರೂ ಕೂಡ ನೀವು ಆಮೇಲೆ ಸಿಲೆಬಸ್ ಏನಾದರೂ ಕವರ್ ಮಾಡ್ಕೋಬೋದು ಓದ್ಕೊಂಡು. ಬಟ್ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗ್ತದೆ. ಅದು ಬಿಟ್ಟು ನಮಗೇನು ಕೂಡ ಬೇರೆ ಆಪ್ಷನ್ಸ್ ಇಲ್ಲ. ಓಕೆ ಅಂತಂದರೆ ನಾವು ಕೇತ್ರೋ ಅಡ್ಮಿಷನ್ ಮಾಡ್ಕೋಬೇಕಂತಂದ್ರೆ ಇಷ್ಟೆಲ್ಲ ಇರ್ದಿದೆ. ಆ್ಯಂಡ್ ಇನ್ನೂ ಕೂಡ ಇನ್ನೊಂದು, ನಿಮ್ಮ ಕೆಲವೊಂದಿಷ್ಟು ಹುಡುಗರು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಇನ್ ಕೇಸ್ ಬಿಡದೆ ಹೋದ್ರೆ ಯಾವ ರೀತಿ ಮಾಡೋದಂತಂದು ನೋಡಿರಿ. ಒಂದು ಆ್ಯಾವ್ರೇಜಾಗಿ ಹೇಳ್ಬೋದು ಅಂತಂದರೆ ಪ್ರೀವಿಯಸ್ ಇಯರ್ದ ಒಂದು ಕಟ್ ಆಫ್, ಓಕೆ ಸೀಟ್ ಮ್ಯಾಟ್ರಿಕ್ಸ್ ತೊಗೊಂಡು ನಿಮ್ಗೆ ಏನಾದರೂ ಹೇಳ್ಬೇಕಂತಂದರೆ ಎಷ್ಟೆಷ್ಟು ಸೀಟ್ ಇದ್ದು, ಯಾವ ಕ್ಯಾಸ್ಟ್ ಅವ್ರಿಗೆ ಏನು ಅಂತಲೂ ಕೂಡ ಸ್ವಲ್ಪ ಫುಲ್ ಡೀಟೇಲ್ಸಾಗಿ ಡಿಸ್ಕಸ್ ಮಾಡೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ. ಎಷ್ಟು ಸೀಟ್ ಮ್ಯಾಟ್ರಿಕ್ಸ್ ಇದ್ದಾವೆ ಆ್ಯಂಡ್ ಕಟ್ ಆಫ್ ಬಗ್ಗೆನೂ ಕೂಡ ಮಾತಾಡ್ತೀನಿ. ಇದಿಷ್ಟು ಏನಪ್ಪ ಸದ್ಯ ಹುಡುಗರಿಗೆ ಕ್ವಶನ್ ಕೇಳಿದ್ರಿ. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಲೇಟ್ ಆಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಯಾವಾಗ ಬೇಕಾದ್ರೂ ಬಿಡ್ಬೋದು. ಯಾಕೆ ಈ ವಿಡಿಯೋ ಮಾಡ್ತಿದ್ದಲ್ಲ, ಇವಾಗ ಬೇಕಾದ್ರೂ ಬಿಟ್ಟರೆ ಬಿಡ್ಬೋದು ವೆರಿಫಿಕೇಷನ್ ಸ್ಲಿಪ್ನ. ಬಟ್ ಸ್ಲಿಪ್ ಯಾವಾಗಾದ್ರೂ ಬರ್ಬೋದು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ಬರ್ತದೆ ಕ್ಲಾಸ್ ಸ್ಟೂಡೆಂಟ್ಸ್ಗೆ. ಆಗಿದೆ ಬಿಡಿ. ಆ್ಯಕ್ಚುಲಿ 6ನೇ ತಾರೀಕಿಗೆ ಮುಗಿದಿದೆ. ಇವತ್ತು 7 ಅಂದರೂ ಕೂಡ ಇವತ್ತು ಅಂದರೆ ಏನಾಗ್ತೈತೆ ನೋಡಿರಿ. ಇವತ್ತು 8ನೇ ತಾರೀಕು, ನಾನು ಡೇಟ್ ಕನ್ಫ್ಯೂಸ್ ಆಗಿದೆ. ಓಕೆ, 8ನೇ ತಾರೀಕು ಅಂದರೂ ಕೂಡ 2 ದಿನ ಲೇಟ್ ಆಗಿದೆ ಅಂದರೂ ಕೂಡ ಕೆಲವೊಂದಿಷ್ಟು ಕೇದವ್ರು ಏನು ಮಾಡ್ತಿರ್ತಾರೆ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾ ಇರ್ತಾರೆ. ಯಾಕಂದರೆ ಕೆಲವೊಂದು ಹುಡುಗರು ಗಮನಕ್ಕೆ ಬಂದಿರಲ್ಲ, ಆಫ್ಲೈನ್ ವೆರಿಫಿಕೇಷನ್ ಕರೆದಿದ್ದಾರೆ, ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಥ ಹುಡುಗರು ಕೂಡ ಇವತ್ತು ಚಾನ್ಸ್ ಕೊಡ್ತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಬೇಕಾದರೂ ಬರ್ಬೋದು. ಓಕೆ, ಇವತ್ತಾದ್ರೂ ಬರ್ಬೋದು, ನಾಳೆನಾದರೂ ಬರ್ಬೋದು. ಬಟ್ ಆಪ್ಷನ್ ಎಂಟ್ರಿ ಇದೆಲ್ಲನೂ ಕೂಡ ಪೋಸ್ಟ್ ರೌಂಡ್ ಸ್ಟಾರ್ಟ್ ಆಗ್ಬೇಕಂತಂದರೆ ಸ್ವಲ್ಪ ಲೇಟ್ ಆಗೇ ಆಗ್ತದೆ. ನಾವು ಬಂದಾಗಂತೂ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಇನ್ನೂ ಕೂಡ ಏನಂತಂದರೆ ನಿಮ್ಗೆ ರಿಲೇಟೆಡ್ ನಿಮ್ಗೆ ಏನಾದರೂ ಅಬೌಟ್ ಕೌನ್ಸ್ಲಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕ್ವಶನ್ ಹಾಕ್ರಿ. ಅದನ್ನು ಬಿಟ್ಟು ನಂದು ಇಷ್ಟು ರ್ಯಾಂಕ್ ಇದೆ, ನನಗೆ ಕಾಲೇಜ್ ಸೀಟ್ ಸಿಗ್ತದೆ, ನಂದು ಇಷ್ಟು ರ್ಯಾಂಕ್ ಇದೆ, ನನಗೆ ಇಷ್ಟು ಕಾಲೇಜ್ ಸಿಗ್ತದೆ, ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಅದನ್ನು ಬಿಟ್ಟು ನಿಮ್ಮ ಕೌನ್ಸ್ಲಿಂಗ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿರಿ, ನಾನು ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸರಿ, ಇದಿಷ್ಟು ಏನಪ್ಪ ಅಂದರೆ ಸದ್ಯಕ್ಕೆ ನಿಮಗೆ ಅಪ್ಡೇಟ್. ಓಕೆ, ಸದ್ಯಕ್ಕೆ ಅಪ್ಡೇಟ್ ಏನಿಲ್ಲ ಅಂದರೂ ಕೂಡ ಇದೇ ಅಪ್ಡೇಟ್. ಏನಂತಂದರೆ 3rd ವೀಕಲ್ಲಿ ಜುಲೈ ಅಂದರೆ ಈ ತಿಂಗಳು 3rd ವೀಕಲ್ಲಿ ಏನೋ ಆಗೋ ಚಾನ್ಸಸ್ ಐತೆ ನೋಡ್ರಪ್ಪ ಅಷ್ಟೇ. ಸರಿ, ಏನಾದರೂ ಕೇಳ್ತ್ರೋ ಏನಾದರೂ ಒಂದು ಅಪ್ಡೇಟ್ ಬಂದರೆ ಓಕೆ, ಅಲ್ಲಿ ಅವಾಗವಾಗ ಈ ಸ್ಟೂಡೆಂಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ, ಅದನ್ನು ಮಾಡಿ ಇದನ್ನು ಮಾಡಿ ಅಂತಂದು. ಆ ಥರ ಏನಾದರೂ ಬಂದರೆ ನಿಮ್ಗೆ ಅರ್ಥ ಆಗಲ್ಲ ಕೆಲವೊಂದಿಷ್ಟು ಸ್ಟೆಪ್ಸು ಅಂತ ನಾನು ನಮ್ಮ ಚಾನಲಲ್ಲಿ ಹೇಳ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.